ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಟನ್ ಕೈಮಾ ಉಂಡೆ ಸಾಂಬಾರು. ತುಂಬ ಜನನು ಕಮೆಂಟ್ ಮಾಡಿ ಕೇಳಿದ್ರಿ. ಸೊ ಈ ತಿಂಗಳಲ್ಲಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಕೆಲವರು ತಿನ್ನೋದಿಲ್ಲ. ಸೊ ಆದ್ರೂ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಹೇಗೆ ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು ನೋಡೋಣ. ನೋಡಿ, ನಾನಿಲ್ಲಿ 1/4 kg ಆಗೋಷ್ಟು ಮೇಕೆ ಮಟನ್ದು ಕೈಮಾ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 2 ಸಾರಿ ವಾಶ್ ಮಾಡಿ ಇದನ್ನು ಒಂದು ಅಂದರೆ ನೀರು ಸುರಿಯೋಂಥ ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ಇರಬಾರ್ದು, ಡ್ರೈ ಆಗಿರಬೇಕು. ಅದ್ರ ಜೊತೆಗೆ ಒಂದು 100 ಗ್ರಾಮ್ ಆಗೋಷ್ಟು ಮೂಳೆ ತೊಗೊಂಡಿದ್ದೀನಿ, ಅಂದರೆ ನಲ್ಲಿ ಮೂಳೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಒಂದು 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು. 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸು ಲವಂಗ ಒಂದು 4, ಚಕ್ಕೆ 1 ಇಂಚು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ, ಒಂದು 7 ರಿಂದ 8 ಮೆಣಸುಕಾಳು, ಒಂದು ಅರ್ಧ ಟೀ ಸ್ಪೂನ್ ಸೋಂಕಾಳು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜದು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ 3 ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ, ಒಂದು 8 ರಿಂದ 9 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಮಟನ್ ಮಸಾಲೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಕರಿಮೆಣಸಿನ ಪುಡಿ, ಮತ್ತು ಸಾಂಬಾರಿಗೆ ಬೇಕಾದಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಈ ಮಟನ್ ಕೈಮಾಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಕೈಮಾಗೆ ಮಿಕ್ಸ್ ಮಾಡೋಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಏನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸು ಇದೆಲ್ಲ ಹುರ್ಕೊಳ್ಳೋಣ. ಸೊ ಮಟನ್ ಸಾರು ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಇದನ್ನು ಫ್ರೈ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕೆಲವರು ಮಟನ್ ಸಾರಿಗೆ ಟೊಮೊಟೊ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಇವಾಗ ಫ್ರೈ ಆಗಿದೆ, ಫುಲ್ಲು ಟೊಮೊಟೊ ಸಾಫ್ಟ್ ಆಗಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿದು ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ 1/4 kgಗೆ ಈ ಏನೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನೋ ಅಷ್ಟು ಪರ್ಫೆಕ್ಟಾಗಿರುತ್ತೆ. ನೀವು ಅರ್ಧ kg ಮಾಡೋದಾದರೆ ನಾನು ಏನು ತೋರಿಸಿದ್ದೀನಿ ಇಂಗ್ರೀಡಿಯೆಂಟ್ಸು ಅದು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ತೆಂಗಿನಕಾಯಿ ಮತ್ತು ಖಾರದ ಪುಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಿಮಗೆ ನೋಡಿ ಹಾಕ್ಕೊಳ್ಳಿ. ಧನಿಯಾ ಪೌಡರು ಖಾರದ ಪುಡಿಗಿಂತ ಸ್ವಲ್ಪ ಡಬಲಾಗಿ ಹಾಕ್ಕೊಳ್ಳಿ. ಸೊ ನಾನು 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಕೆಲವರು ಮನೇಲೇ ಮಟನ್ ಮಸಾಲೆ ಅಂತ ಮಾಡಿಟ್ಕೊತಾರೆ, ಅಂದರೆ ಚಿಕನ್ಗೆ ಮಟನ್ಗಂತಲೇ ಪೌಡ್ರ್ ಮಾಡಿರ್ತಾರೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಪ್ಲೈನ್ ಧನಿಯಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಬೋಕೆ ಹೋಗಬೇಡಿ, ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ನೀರು ಹಾಕ್ದಿರೋ ರುಬ್ಕೊಳ್ಳಿ. ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ರುಬ್ಬೋಕೆ ಹೋಗಬೇಡಿ, ಯಾಕಂದರೆ ಕೈಮಾಗೂ ಇದು ಮಸಾಲೆ ಹಾಕೋಬೇಕಾಗುತ್ತೆ. ಇವಾಗ ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ, ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಟನಲ್ಲೇ ಜಿಡ್ಡಿನ ಅಂಶ ಇರುತ್ತೆ, ಅಂದರೆ ಎಣ್ಣೆ ಅಂಶ ಬಿಡುತ್ತೆ. ಅದಕ್ಕೊಂದು ಚೂರು ಈರುಳ್ಳಿ ಹಾಕ್ಕೊಂಡು ಈ ಮೂಳೆ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ಕೈಮಾ ಸಾರು ಮಾಡೋದಾದರೆ ಕುರಿ ಮಟನ್ ಆದರೂ ಮಾಡ್ಕೋಬೋದು, ಮೇಕೆ ಮಟನ್ ಆದರೂ ಮಾಡ್ಕೋಬೋದು. ಮತ್ತು ಇದಕ್ಕೆ ಒಂದು ಚೂರು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕೈಮಾ ಸಾಂಬಾರು ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅದೇ ಮಟನ್ ಸಾರು ಥರ ಟೇಸ್ಟ್ ಬೇಕಂದರೆ ಈ ಥರ ಸ್ವಲ್ಪ ಮಟನೋ ಇಲ್ಲ ಮೂಳೆನೋ ಹಾಕ್ಕೋಬೇಕು. ಸೊ ಅವ್ರನ್ನ ಕೇಳಿದ್ರೆ ಕೈಮಾ ಹೊಡೆಯೋರಿಗೆ ಅವ್ರಿಗೆ ಅದ್ರ ಜೊತೆಗೆ ಒಂದು 2 ಪೀಸ್ ಕೂಡ ನೀವು ಎಕ್ಸ್ಟ್ರಾ ಹಾಕ್ಸ್ಕೊಬರ್ಬೋದು. ಸೊ ಹಾಗೆ ಕೂಡ ಮಾಡಿಸ್ಕೋಬೋದು. ಇದನ್ನು ಸ್ವಲ್ಪ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ರಸಾಲೆ ಬಿಟ್ಕೋಬೇಕು ಸಾಂಬಾರಲ್ಲೇ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬಿರೋಂಥ ಮಸಾಲೆ ಮಿನಿಮಮ್ 1/4 kg ಕೈಮಾಗೆ ಒಂದು ಅರ್ಧ ಜಾರ್ ಆಗೋಷ್ಟು ಮಸಾಲೆ ಬೇಕಾಗುತ್ತೆ, ನೆನಪಿರಲಿ. ಸೊ ತೀರಾ ಜಾಸ್ತಿ ಮಸಾಲೆ ಆದರೆ ಒಂಥರ ಸಾಂಬಾರು ಗಟ್ಟಿ ಇರುತ್ತೆ, ತಿನ್ನೋಕೆ ಒಂಥರ ಚೆನ್ನಾಗಿರೋದಿಲ್ಲ. ಇದು ಸ್ವಲ್ಪ ಮಸಾಲೆ ಕಡಿಮೆ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಮಸಾಲೆ ಫ್ರೈ ಮಾಡಿ ರುಬ್ಬಿರೋದು. ಇದನ್ನೇನು ಅಷ್ಟೊತ್ತು ಕುದಿಸ್ಬೇಕಂತೇನಿಲ್ಲ, ಜಸ್ಟ್ ಒಂದು 2 ರಿಂದ 3 ನಿಮಿಷ ಆ ಮಸಾಲೆ ಕುದಿಸಿ ಆ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು. ಮತ್ತು ಇದಕ್ಕೆ ತಿಕ್ನೆಸ್ ನೋಡಿಕೊಂಡು ನೀರು ಯೂಸ್ ಮಾಡೋಣ. ತೀರಾ ನೀವು ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಟ್ರೆ ಅದು ತೀರಾ ತೆಳ್ಳಗಾಗಿ ಹೋಗುತ್ತೆ. ಆಮೇಲೆ ನೀವು ಎಷ್ಟೇ ಕುದಿಸಿದ್ರೇನೋ ಅದು ಗಟ್ಟಿಯಾಗೋದಿಲ್ಲ. ನೋಡ್ಕೊಂಡು ನೀರು ಯೂಸ್ ಮಾಡಿ. ಹೆಂಗೆ ಯೂಸ್ ಮಾಡ್ತೀರಂದರೆ, ನೀವು ಯಾವ ಮಿಕ್ಸಿಯಲ್ಲಿ ಮಸಾಲೆ ರುಬ್ತೀರೋ ಆ ಮಿಕ್ಸಿಯಲ್ಲಿ ಒಂದು ಜಾರ್ ಫುಲ್ಲು ನೀರು ಹಾಕಿದ್ರೆ ನಿಮ್ಗೆ ಅಳತೆ ಗೊತ್ತಾಗುತ್ತೆ. ಇಲ್ಲಾಂದರೆ 1.5 ಜಾರ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸಾಂಬಾರು ತಿಕ್ನೆಸ್ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಿಗೆ ಬಸ್ಸಾರು ಇರುತ್ತಲ್ಲ ಆ ಟೈಪ್ ತೆಳ್ಳಗೆ ಕುದಿಸ್ಕೋಬೇಕಾಗುತ್ತೆ. ಸೊ ಅಷ್ಟು ಗಟ್ಟಿ ಇದೆ ಸಾಕು. ಇದನ್ನು ಒಂದು 1/4 ಗಂಟೆ ಹಾಗೆ ಕುದಿಯೋಕೆ ಬಿಡ್ತೀನಿ. ಅಷ್ಟೊತ್ತಿಗೆ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಆ ಮಿಕ್ಸಿನಲ್ಲಿ ತೇವಾಂಶ ಇರಬಾರ್ದು, ಮತ್ತು ಮಟನಲ್ಲೂ ನೀರು ಇರಬಾರ್ದು.
ಸೊ ನೆನಪಿರಲಿ, ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಈ ಜಾಲ್ರಿ ಇರುತ್ತಲ್ಲ ಅಂಥ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ನೀರೆಲ್ಲ ಇಳಿದೋಗುತ್ತೆ. ಮತ್ತು ಅದ್ರ ಜೊತೆಗೆ ಮಸಾಲೆನೂ ಒಂದು 2 ಟೇಬಲ್ ಸ್ಪೂನ್ ಮಸಾಲೆ ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಆಫ್ ಮಾಡಿ ಆನ್ ಮಾಡಿ ಈ ಥರ ತರಕಾರಿ ಆಗಬೇಕು. ಮತ್ತು ಉಂಡೆ ಕಟ್ಟೋ ಥರನೂ ಇರಬೇಕು, ನೆನಪಿರಲಿ. ಆಮೇಲೆ ನೀವು ಒಂದೇ ಸರಿ ಮಸಾಲೆ ರುಬ್ಬೋ ಥರ ರುಬ್ಬಿಟ್ರೆ ಫುಲ್ಲು ನುಣ್ಣು ಕ್ರೀಮ್ ಥರ ಆಗಿಬಿಡುತ್ತೆ. ಆಮೇಲೆ ಉಂಡೆ ಕಟ್ಟೋಕ್ಕೂ ಆಗೋಲ್ಲ, ಸಾಂಬಾರಲ್ಲಿ ಉಂಡೆ ಹಾಗೇ ಇರೋಲ್ಲ, ಸೊ ಅಲ್ಲೇ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ತರಕಾರಿಯಾಗೂ ಇರಬೇಕು. ಆಲ್ಮೋಸ್ಟ್ ಅವ್ರು ಕೈಮಾ ಮಾಡಿಕೊಟ್ಟಿರ್ತಾರೆ, ನಾವು ಜಸ್ಟ್ 1 ನಿಮಿಷ ಹಾಗೆ ಆಫ್ ಮಾಡಿ ಆನ್ ಮಾಡ್ಕೋಬೇಕಷ್ಟೇ. ಇದಕ್ಕೆ ಮಟನ್ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಖಾರದ ಪುಡಿ, ಮೆಣಸು ಪುಡಿ, ಉಪ್ಪೆಲ್ಲ ಹಾಕ್ಕೊತಾ ಇದ್ದೀನಿ. ಮಟನ್ ಮಸಾಲೆ ಹಾಕೋದ್ರಿಂದ ಕೈಮಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಕಸ್ಮಾತ್ ಮಟನ್ ಮಸಾಲೆ ಇಲ್ಲ ಅಂದರೆ ಮನೆಯಲ್ಲೇ ಗರಂ ಮಸಾಲೆ ಇದ್ದರೆ ಒಂಚೂರು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಈ ಕೈಮಾ ಉಂಡೆ ಸಾರಲ್ಲೇ ತುಂಬ ಡಿಫ್ರೆಂಟ್ಗಳು ಬರುತ್ತೆ. ಸೊ ಅದರಲ್ಲೂ ಮಟನ್ ಇಷ್ಟಪಡೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2 ದಿವಸ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೆಲವರು ಸಂಡೇ ಮಾಡಿರ್ತಾರೆ, ಸೋಮವಾರ ತಿನ್ನೋಕ್ಕಾಗಲ್ಲ, ಅಂಥವ್ರು ಫ್ರಿಜ್ಜಲ್ಲಿ ಇಟ್ಕೊಂಡು ಮಂಗಳವಾರ ಕೂಡ ನೀವು ಬಿಸಿ ಮಾಡ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಹುರ್ಗಡ್ಲೆ ಪುಡಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕೆಲವರು ಮೊಟ್ಟೆ ಕೂಡ ಯೂಸ್ ಮಾಡ್ತಾರೆ. ಮೊಟ್ಟೆ ಏನಂದರೆ ಕೆಲವು ತೆಳ್ಳಗೆ ರುಬ್ಬಿರ್ತಾರಲ್ಲ, ಸರಿಯಾಗಿ ಉಂಡೆ ಕಟ್ಟೋಕ್ಕಾಗಲ್ಲ, ಅಂಥವ್ರು ಮೊಟ್ಟೆ ಯೂಸ್ ಮಾಡ್ತಾರೆ. ನಾನು ಮೊಟ್ಟೆ ಹಾಕ್ತಲ್ಲ. ಅಕಸ್ಮಾತ್ ನೀವು ಮಾಡೋರಿದ್ದರೆ ಮೊಟ್ಟೆ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ ಒಂದು ಅರ್ಧ ಮೊಟ್ಟೆ ಬೀಟ್ ಮಾಡಿ ಹಾಕ್ಕೊಳ್ಳಿ ಸಾಕು. ಇವಾಗ ನೋಡ್ತಾ ಇರ್ಬೋದು, ಒಂದು ಮೀಡಿಯಮ್ ಆಗಿ ಉಂಡೆ ಕಟ್ಕೊಳ್ಳಿ, ಯಾಕಂದರೆ ಇದು ಬೇಯ್ತಾ ಡಬಲ್ ಆಗುತ್ತೆ. ಸೊ ತೀರಾ ದೊಡ್ಡದಾಗಿ ಮಾಡೋಕ್ಕೋಗ್ಬೇಡಿ. ಒಂದು ಗುಲಾಬ್ ಜಾಮೂನ್ ಮಾಡ್ತಿರಲ್ಲ ಆ ಸೈಜ್ ಮಾಡ್ಕೊಳ್ಳಿ. ಸುಮಾರು ಒಂದು 12ರಿಂದ 13 ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಸಾಂಬಾರು ಚೆನ್ನಾಗಿ ಕುದ್ದಿ ಆ ಮೂಲೆಯಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಒಳ್ಳೆ ಮಟನ್ ಸಾರು ಘಮ ಬರ್ತಾಯಿದೆ. ಇಂಥ ಟೈಮಲ್ಲಿ ನೀವು ಉಂಡೆ ಹಾಕಬೇಕಾಗುತ್ತೆ. ಮತ್ತು ನೆನಪಿರಲಿ, ಉಂಡೆ ಹಾಕ್ಬಿಟ್ಟು ನೀವು ಸೌಟಲ್ಲಿ ಮಿಕ್ಸ್ ಮಾಡೋಂಗಿಲ್ಲ, ಅದನ್ನು ಹಾಗೇ ಬಿಡಬೇಕು. ಸೊ ಅದು ಸಾಂಬಾರು ಕೂಡ ಅಕಸ್ಮಾತ್ ತೆಳ್ಳಗಿದ್ರೆ ಆ ನೀರಿನಂಶ ಎಲ್ಲ ಕೈಮಾ ಎಳ್ಕೊಂಡು ಸ್ವಲ್ಪ ಸಾಂಬಾರು ಗಟ್ಟಿಯಾಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಇಲ್ವ ಅಂತ. ಸೊ ಡಬಲ್ ಆಯ್ತಂದರೆ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ. ಇದನ್ನು ಮುಚ್ಚಳ ಮುಚ್ಚಿ ಮಿನಿಮಮ್ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಒಂದು 15 ನಿಮಿಷ ಆಗಿದೆ. ಸೊ ಕಡಿಮೆ ಉರಿನಲ್ಲಿ ನಾನು ನಿಧಾನಕ್ಕೆ ಬೇಯಿಸ್ಕೊಂಡಿದ್ದೆ. ಮಿನಿಮಮ್ ಒಂದು 1/4 ಗಂಟೆ ಆದರೂ ಬೇಯಿಸ್ಕೋಬೇಕಾಗುತ್ತೆ. ಸಾಂಬಾರು ಕೂಡ ನೀವು ಎಷ್ಟು ಮೇಲೆ ಇತ್ತೋ ಅಷ್ಟು ಕೆಳಗಡೆ ಇಳಿದಿದೆ. ಮತ್ತು ಮಟನ್ ಕೈಮಾ ಉಂಡೆ ಕೂಡ ಚೆನ್ನಾಗಿ ಬೆಂದಿದೆ, ಗೊತ್ತಾಗ್ಬಿಡುತ್ತೆ. ಸೊ ಮಟನ್ ಚೆನ್ನಾಗಿ ಕೈಮಾ ಮಾಡಿಸ್ಕೊ ಬಂದಿರ್ತೀರಲ್ಲ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅದೇ ನೀವು ಮಟನ್ ಸಾರು ಮಾಡಿದಾಗ ಕುಕ್ಕರಲ್ಲಿ ಮಾಡ್ತೀರಾ ಕೇಳಿ, ಮಟನ್ ಬೇಗನೆ ಬೇಯೋದಿಲ್ಲ. ಅದೇ ಕೈಮಾ ಆದರೆ ಬೇಗನೆ ಬೆಂದೋಗುತ್ತೆ. ನೋಡಿ, ಈ ಕೈಮಾ ಸಾರು ಇವಾಗ ರೆಡಿಯಾಗಿದೆ. ಈ ಕೈಮಾ ಸಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮತ್ತು ರೈಸು, ನಿಮ್ಗೆ ಇಷ್ಟ ಆಗೋದಾದರೆ ಚಪಾತಿ, ಪೂರಿ, ದೋಸೆಗೆ, ಇಡ್ಲಿಗೆ ಯಾವುದೇ ರೀತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.